ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ದರ್ಶನ್ ಹೆಗಡೆ ವಾಟೆಹಕ್ಲು. ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ವಾಟೆಹಕ್ಲಿನವರು. ಬೆಳಗಾವಿಯ ಪ್ರತಿಷ್ಠಿತ KLE ಗೋಗ್ಟೆ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಅಂತಿಮ ವರ್ಷದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದ್ರೆ ABVP ರಾಜ್ಯ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕಳೆದ ನಡೆದಂತ ABVP ಒಂದು ಸಮ್ಮೇಳನದಲ್ಲಿ ಬಹುತೇಕ ಬಹಳ ವರ್ಷದ ನಂತರ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ವ್ಯಕ್ತಿಗೆ ರಾಜ್ಯ ಕಾರ್ಯದರ್ಶಿ ಅಂತ ಒಂದು ಮಹತ್ವವಾದಂತ ಒಂದು ಜವಾಬ್ದಾರಿ ದೊರೆತಿದೆ. ಹಾಗಾಗಿ ಮೊದಲನೇದಾಗಿ ವಿಶ್ವಂಬರ ಟಿವಿ ವತಿಯಿಂದ ಮತ್ತು ಸಮಸ್ತ ಉತ್ತರ ಕನ್ನಡ ವತಿಯಿಂದ ತಮಗೆ ಶುಭಾಶಯನ ಸಲ್ಲಿಸ್ತಾ ಇದ್ದೇನೆ. ಈಗ ವಿಷಯಕ್ಕೆ ಬರೋದಾದ್ರೆ, ನಿಮ್ಮ ದೃಷ್ಟಿಯಲ್ಲಿ ಈಗ ನಮ್ಮ ದೇಶದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ವಿದ್ಯಾರ್ಥಿ ಸಂಘಟನೆಗಳು ಸಾಕಷ್ಟಿವೆ. ಆದರೆ ಜನರು ಅಥವಾ ವಿದ್ಯಾರ್ಥಿಗಳು ABVP ಅವಶ್ಯಕತೆ ಯಾಕಿದೆ ಅಥವಾ ABVP ಯಾಕೆ ಬೇಕು? ಇವತ್ತು ನೀವು ಹೇಳಿದಂಗೆ ಸಮಾಜದಲ್ಲಿ ನಾವು ಬಹಳಷ್ಟು ವಿದ್ಯಾರ್ಥಿ ಸಂಘಟನೆಗಳನ್ನ ನೋಡ್ಬೋದು. ಆದರೆ ಸಮಾಜದಲ್ಲಿ ಇರುವ ವಿದ್ಯಾರ್ಥಿ ಸಂಘಟನೆಗಿಂತ ABVP ಯಾಕೆ ಭಿನ್ನ ಅಂತ ನಾವು ನೋಡ್ತಾ ಹೋದ್ರೆ, ABVP ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಮೊದಲು ಅನ್ನುವಂಥ ಒಂದು ಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸ್ತದೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಒಂದು ಭಾವನೆಯನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸಿ ಅವರು ತಮ್ಮ ಮುಂದಿನ ಜೀವನದಲ್ಲೂ ಕೂಡ ಆ ಒಂದು ವಿಷಯಗಳನ್ನ ಅಳವಡಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ಕೆಲಸವನ್ನ ABVP ವಿದ್ಯಾರ್ಥಿಗಳಲ್ಲಿ ಮಾಡ್ತಾ ಇದೆ. ಈಗ ಬೇರೆ ನಾವು ಸಂಘಟನೆಗಳನ್ನು ತೆಗೆದುಕೊಂಡ್ರೆ ಭಾರತದ ಅಖಂಡತೆಗೆ ಧಕ್ಕೆ ಬರುವಂತಹ ಕೆಲಸವನ್ನು ಇರ್ಬೋದು, ಅಥವಾ ಈ ದೇಶದ ಯಾವುದೋ ಒಂದು ಸಂಸ್ಕೃತಿಯ ಬಗ್ಗೆ ವಿರೋಧವನ್ನು ಮಾಡುವಂಥ ಕೆಲಸವನ್ನ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆದರೆ ಇವತ್ತು ನಾವು ABVP ಅನ್ನು ನೋಡಿದ್ರೆ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ದೇಶಕ್ಕೆ ಯಾವುದೇ ರೀತಿಯ ಕುತ್ತು ಬಂದಾಗ ಅದನ್ನ ಮೊಟ್ಟ ಮೊದಲು ವಿರೋಧಿಸುವಂತ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಮೊದಲು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ತುಂಬುವಂತ ಕೆಲಸವನ್ನ ABVP ಮಾಡ್ಕೊಂಡು ಬರ್ತಾ ಇದೆ. ಆದರೆ ಸಾಮಾನ್ಯವಾಗಿ ಹೇಳೋದು ಎಲ್ಲ ವಿದ್ಯಾರ್ಥಿ ಸಂಘಟನೆಯವರು ಸಹ ಅಂದ್ರೆ ನಾವು ವಿದ್ಯಾರ್ಥಿ ಹಿತಕ್ಕಾಗಿ ಕೆಲಸವನ್ನು ಮಾಡ್ತೇವೆ, ಅದ್ರ ಹೊರತಾಗಿ ಬೇರೆ ಏನು ಅಜೆಂಡಾ ಇರೋದಿಲ್ಲ ಅಂತ. ಆದ್ರೆ ABVP ಹಿನ್ನೆಲೆಯನ್ನು ನೋಡಿದ್ರೆ ಈಗ ಸಾಮಾನ್ಯವಾಗಿ ಆರೋಪಗಳು ಅಥವಾ ಒಂದು ಮಾತು ಕೇಳಿ ಬರೋದು ಏನಂದ್ರೆ, ಇವತ್ತು ಯಾರೋ ಒಬ್ಬ ವ್ಯಕ್ತಿ ABVP ಅಲ್ಲಿ ಇದಾನೆ ಹೇಳಾದ್ರೆ ನಾಳೆ BJP ಅಥವಾ ರಾಜಕೀಯಕ್ಕೆ ಬರ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾನೆ ಅಥವಾ ಆ ಒಂದು ಉದ್ದೇಶದಿಂದ ABVP ಸೇರ್ತಾರೆ ಹೇಳುವಂತ ಒಂದು ಮಾತುಗಳಿದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಆ ರೀತಿಯಾಗಿ ಯಾವುದೇ ಒಂದು ನೀವು ಹೇಳಿದ ರೀತಿಯಲ್ಲಿ ಯಾವುದೇ ಕೂಡ ವ್ಯವಸ್ಥೆ ABVP ಅಲ್ಲಿ ಇಲ್ಲ. ಇವತ್ತು ABVP ಕಾರ್ಯಕರ್ತರಾಗಿರುವಂತವರು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಅಥವಾ ಸಮಾಜದಲ್ಲಿ ಅನೇಕ NGO ಗಳನ್ನು ನಡೆಸೋದ್ರ ಮುಖಾಂತರವಾಗಿ ಸಾಮಾಜಿಕ ಕೆಲಸವನ್ನು ಮಾಡುತ್ತಾ ಬೇರೆ ಬೇರೆ ಒಂದು ಫೀಲ್ಡ್ ನಲ್ಲಿ ಇವತ್ತು ABVP ಕಾರ್ಯಕರ್ತರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ABVP ಒಂದು ಉದ್ದೇಶದಂತೆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅನ್ನುವಂತೆ ABVP ಸಮಾಜಕ್ಕೆ ಒಂದು ನಾಯಕತ್ವವನ್ನು ಕೊಡುವಂತ ಕೆಲಸವನ್ನ ABVP ಮಾಡುತ್ತದೆ. ಅದನ್ನ ABVP ಇಂದ ಹೋದಂತ ಕಾರ್ಯಕರ್ತರು ಮುಂದೆ ಅನೇಕ ನಾಯಕತ್ವ ಗುಣವನ್ನು ಬಳಸಿಕೊಂಡು ಸಮಾಜದಲ್ಲಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಹಲವಾರು ರೀತಿಯ ಕ್ಷೇತ್ರಗಳಲ್ಲಿ ABVP ಕಾರ್ಯಕರ್ತರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನೇರವಾಗಿ BJP ಬರ್ಲಿಕ್ಕೆ ಅಥವಾ ರಾಜಕೀಯಕ್ಕೆ ಬರ್ಲಿಕ್ಕೆ ABVP ಮುನ್ನುಡಿ ಅಲ್ಲ ಅಂತ ಹೇಳ್ತೀವಿ. ಆ ರೀತಿಯಾಗಿ ಯಾವುದೇ ರೀತಿ ಇಲ್ಲ. ಪ್ರಸ್ತುತವಾಗಿ ರಾಜ್ಯದಲ್ಲಿ ಒಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP ಸಂಘಟನಾ ಕಾರ್ಯ ಹೇಗೆ ನಡೀತಾ ಇದೆ? ಇವತ್ತು ABVP ವಿಶ್ವದ ಅತಿ ದೊಡ್ಡ ಒಂದು ವಿದ್ಯಾರ್ಥಿ ಸಂಘಟನೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ABVP ಹತ್ತಿರ 6 ರಿಂದ 7 ಲಕ್ಷ ಸದಸ್ಯತ್ವವನ್ನು ಹೊಂದಿಕೊಂಡು ದೇಶದಲ್ಲಿ 70 ಲಕ್ಷ ಸದಸ್ಯರನ್ನ ಇವತ್ತು ಹೊಂದಿದ್ದು ವಿಶ್ವದಲ್ಲೇ ಒಂದು ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾಗಿ ABVP ಕೆಲಸವನ್ನು ಮಾಡ್ತಾ ಇದೆ. ABVP ಇವತ್ತು ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ಹೇಳಿ ನಾವು ಹೇಳ್ತೇವೆ. ಇವತ್ತು ABVP ಮುಟ್ಟದೇ ಇರುವಂತಹ ಕ್ಷೇತ್ರ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಭಾಷಣಗಳಲ್ಲಿ ಅಥವಾ ನಮ್ಮ ಸಂಘಟನೆಯಲ್ಲಿ ನಾವು ಹೇಳ್ತೀವಿ. ITI ಕಾಲೇಜಿನಿಂದ IIT ವರೆಗೆ ಇವತ್ತು ABVP ಕೆಲಸವನ್ನು ಮಾಡ್ತಾ ಇದೆ. ಅಂದ್ರೆ ಆ ರೀತಿ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿರ್ಬೋದು, ಮೆಡಿಕಲ್ ವಿದ್ಯಾರ್ಥಿಗಳಿರ್ಬೋದು, ಆ ರೀತಿ ಆಯುರ್ವೇದನ್ ಅಥವಾ ಆಯುರ್ವೇದ ವಿದ್ಯಾರ್ಥಿಗಳಿಗೆ ಹತ್ತಾರು ABVP ಒಂದಿಷ್ಟು ಆಯಾಮಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಸಮಾಜದಲ್ಲಿರುವಂಥ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಸಮಸ್ಯೆ ಅಂತ ಹೇಳಿ ಬಂದಾಗ ಮೊದಲು ನೆನಪಾಗುವಂಥ ಸಂಘಟನೆ ಅವರಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಅದಕ್ಕೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಂತ ನಾವು ನೋಡಿಕೊಂಡಾಗ ಕರ್ನಾಟಕ ಉತ್ತರದಲ್ಲೇ 110 ಶಾಖೆಗಳನ್ನು ಹೊಂದಿದ್ದು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸರ್ವವ್ಯಾಪಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಈಗ ನೀವು ರಾಜ್ಯ ಕಾರ್ಯದರ್ಶಿ ಜವಾಬ್ದಾರಿ ಸ್ವೀಕಾರ ಮಾಡಿದೆ, ಕೆಲವೇ ತಿಂಗಳುಗಳು ಆಗಿದೆ. ಹಾಗಾಗಿ ಈಗ ಮುಂದಿನ ಒಂದು 2 ವರ್ಷದ ಅವಧಿ ಅಂತ ಇಟ್ಕೊಂಡ್ರೆ ನಿಮ್ಮ ಪರಿಕಲ್ಪನೆ ಏನು? ಈಗಿರುವಂತಹ ವ್ಯವಸ್ಥೆಯನ್ನ
ಜೋಡಿಸಿ ಎಲ್ಲ ಕಾರ್ಯಕರ್ತರನ್ನು ಜೋಡಿಸ್ಕೊಂಡು ಮುನ್ನಡೆದ್ರ ಜೊತೆಗೆ ಹೊಸದಾಗಿ ಯಾವ ರೀತಿ ವಿಚಾರವನ್ನು ಹಾಕೊಂಡಿದ್ದಾರೆ? ನಮ್ಮ ಒಂದು ಅವಧಿಯಲ್ಲಿ ನಮ್ಮ ಮೂಲ ಉದ್ದೇಶ ಏನಂತಂದ್ರೆ ಸಮಾಜದ ಒಂದು ಕಟ್ಟಕಡೆ ವಿದ್ಯಾರ್ಥಿಯು ಕೂಡ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ನಾವು ಮುಖ್ಯವಾಗಿ ಮಾಡಬೇಕು. ಯಾವುದೇ ರೀತಿಯ ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಏನೇ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ನಾವು ಧ್ವನಿಯಾಗಿ ಆ ಒಂದು ವಿದ್ಯಾರ್ಥಿಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂತ ಕೆಲಸವನ್ನು ನಮ್ಮ ಅವಧಿಯಲ್ಲಿ ಮಾಡಬೇಕು. ಅದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆಯ ಚಿಂತನೆಯನ್ನ, ದೇಶ ಮೊದಲು ಅನ್ನುವಂಥ ಒಂದು ಚಿಂತನೆಯನ್ನ ನೀಡಲಿಕ್ಕೆ ನಾವು 10 ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈಗ ನಾವು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ತೀವಿ, ಅದಕ್ಕೆ ವಿದ್ಯಾರ್ಥಿಗಳನ್ನ ಆ ರೀತಿಯ ಒಂದು ನಾಯಕತ್ವ ಗುಣ ಇರ್ಬೋದು, ಅವರಲ್ಲಿ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಬೇಡ ಅಂದ್ರೂ ABVP ಅಂದ ತಕ್ಷಣ ಸಮಾಜದಲ್ಲಿ ಒಂದಿರುವ ಇದು ಬಿಜೆಪಿಯ ಅಂದ್ರೆ ಬಿಜೆಪಿ ಇದ್ರೆ ಪೇರೆಂಟ್ ಬಾಡಿ ಅಥವಾ ಬಿಜೆಪಿಯ ಒಂದು ಪಿ ಟೀಮ್ ಅನ್ನುವಂಥದ್ದು. ಹಾಗಾಗಿ ಅದನ್ನ ನೋಡಿದ್ರೆ ಈಗ ಕಳೆದ ಅಂದ್ರೆ ಒಂದಷ್ಟು ವರ್ಷಗಳಲ್ಲಿ ಅಥವಾ ಕಳೆದ ABVP ಒಂದು ಹಿನ್ನೆಲೆಯನ್ನು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ಬಿಜೆಪಿಯೇತರ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಇದ್ದಾಗ ABVP ಹೋರಾಟಗಳು ಜಾಸ್ತಿ ಇರತ್ತೆ. ಪ್ರತಿದಿನ ಯಾರ್ದೋ ಮಂತ್ರಿಗಳ ಮನೆಗೋ ಅಥವಾ ಇನ್ಯಾರ್ದೋ ಮನೆಗೆ ಮುತ್ತಿಗೆ ಹಾಕುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ರಸ್ತೆ ರೋಕ ಮಾಡುವಂಥದ್ದು, ಸಾಕಷ್ಟು ಅಗ್ರೆಸಿವ್ ಆಗಿ ಕೆಲಸವನ್ನ ಸಂಘಟನೆಯನ್ನು ಮಾಡ್ತಾರೆ. ಅದೇ ಬಿಜೆಪಿ ಗೌರ್ಮೆಂಟ್ ಇದ್ರೆ ಅಥವಾ ಕೇಂದ್ರ ಸರ್ಕಾರ ವಿರುದ್ಧ ಯಾವ್ದು ಹೋರಾಟ ಮಾಡಲ್ಲ, ಬಿಜೆಪಿ ಗೌರ್ಮೆಂಟ್ ಇದ್ರೆ ABVP ಏನು ಕೆಲಸನೇ ಇರಲ್ಲ. ಆ ರೀತಿ ಒಂದು ವಾತಾವರಣ ಇದೆ ಅಂತ ಹೇಳ್ತಾರೆ. ಆ ರೀತಿ ವ್ಯವಸ್ಥೆ ABVP ಅಲ್ಲಿ ಯಾವತ್ತೂ ಕೂಡ ಇಲ್ಲ. ನೀವು ಈಗ ಕಾಂಗ್ರೆಸ್ಸಿನ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಒಮ್ಮೆ ಮಾಧ್ಯಮದಲ್ಲಿ ಒಂದು ವಿಷಯವನ್ನು ಉಲ್ಲೇಖ ಮಾಡಿದ್ರು. ABVP ಅವರು ಅರಗ ಜ್ಞಾನೇಂದ್ರ ಅವ್ರ ಮನೆಗೂ ಕೂಡ ಬಿಟ್ಟಿಲ್ಲ, ಅಲ್ಲೂ ಮುತ್ತಿಗೆ ಹಾಕದಂತ ಸಂಘಟನೆ ಇವತ್ತು ನಮ್ಮ ಸರ್ಕಾರವನ್ನು ಬಿಡುತ್ತೆ ಅಂತ ಹೇಳಿ ಕೇಳಿದ್ರು. ಅಂದ್ರೆ ABVP ಆ ಒಂದು ಸಂದರ್ಭದಲ್ಲಿ ಅರಗ ಜ್ಞಾನೇಂದ್ರ ಅವರು ಬಿಜೆಪಿಯ ಇನ್ನು ಮಂತ್ರಿ ಅಂತ ಹೇಳ್ತೀವಿ, ಗೃಹ ಸಚಿವರಾದಂತ ಸಂದರ್ಭದಲ್ಲಿ ಅದೊಂದು ಉದಾಹರಣೆಗೆ ನಾನು ಹೇಳ್ತಾ ಇದ್ದೇನೆ. ಅವ್ರ ಮನೆಗೆ ಕೂಡ ABVP ಮುತ್ತಿಗೆಯನ್ನು ಹಾಕಿ ಒಂದು ಆ ಒಂದು ರಾಜ್ಯದಲ್ಲಿರುವಂತ ಒಂದು ಈಗ ರಕ್ಷಣೆ ಅಥವಾ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ABVP ಬಹಳಷ್ಟು ಆಗ್ರಹವನ್ನು ಮಾಡಿತ್ತು. ಅದು ನಾವು ರಾಜ್ಯದಲ್ಲಿ ತೆಗೆದುಕೊಳ್ಬಹುದು. ಇನ್ನು ಕೇಂದ್ರ ಸರ್ಕಾರ ಇರಲಿ ಅಥವಾ ಯಾವುದೇ ಸರ್ಕಾರಗಳು ತಂದಂತ ಅನೇಕ ಯೋಜನೆಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನ ಪ್ರತಿಭಟಿಸುವಂತ ಕೆಲಸವನ್ನು, ಅದರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸವನ್ನು ABVP ಮಾಡ್ಕೊಂಡು ಬರ್ತಾ ಇದೆ. ಆ ರೀತಿ ಯಾವುದೇ ಒಂದು ಪಕ್ಷಕ್ಕೆ ABVP ಸೀಮಿತವಾಗಿಲ್ಲ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ, ರಾಷ್ಟ್ರಕ್ಕೆ ಅಥವಾ ರಾಷ್ಟ್ರೀಯತೆಗೆ ಒಂದು ಧಕ್ಕೆ ಬಂದಾಗ ABVP ಯಾವುದೇ ಸರ್ಕಾರ ಇದ್ರೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಈಗ ನಿಮ್ಮ ದೃಷ್ಟಿಯಲ್ಲಿ ಇಷ್ಟು ವರ್ಷದ ಒಂದು ವಿದ್ಯಾರ್ಥಿ ಜೀವನದ ಒಂದು ಅನುಭವ ಇರ್ಬೋದು ಅಥವಾ ಆ ಒಂದು ಸಂಘಟನಾ ಕಾರ್ಯದ ಅವಧಿಯಲ್ಲಿ ನೀವು ನೋಡಿರ್ತಕ್ಕಂಥವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಅಂದ್ರೆ ಮೊದಲನೇದಾಗಿ ಯಾವ ರೀತಿ ಪಟ್ಟಿ ಮಾಡ್ತೇವೆ? ವಿದ್ಯಾರ್ಥಿಗಳು ನಾವು ಇತ್ತೀಚಿನ ವರ್ಷಗಳಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಇರುವಂತ ಸಮಸ್ಯೆ ಅಂತಂದ್ರೆ ಒಂದು ಏಕರೂಪ ಅಂಕಪಟ್ಟಿ ಇರ್ಬೋದು ಅಥವಾ ಒಂದು ಈ ಮಾರ್ಕ್ಸ್ ಕಾರ್ಡ್ ಅನ್ನ ನೀಡುವಂತ ಒಂದು ಸಮಯ ಇರ್ಬೋದು. ಇದರಲ್ಲಿ ನಾವು ಪ್ರತಿಯೊಂದು ಯೂನಿವರ್ಸಿಟಿಯ ಒಂದು ನೋಡಿದಾಗಲೂ ಕೂಡ ಸಮಸ್ಯೆ ಇದೆ. ಈಗ ಏಕಕಾಲಕ್ಕೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಎಕ್ಸಾಮ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಅಂಕಪಟ್ಟಿಯನ್ನು ನೀಡಬೇಕಾದ್ರೂ ಕೂಡ ಬಹಳಷ್ಟು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗಳು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತ ಸಮಸ್ಯೆ ಅಂದ್ರೆ UCMS ಸಮಸ್ಯೆ, ಮತ್ತೆ ಸ್ಕಾಲರ್ಶಿಪ್ ನಲ್ಲಿ ಈಗಿನ ಸರ್ಕಾರದಲ್ಲಿ ರೈತ ವಿದ್ಯಾನಿಧಿ ಇರ್ಬೋದು, ವಿದ್ಯಾಸಿರಿ ಈಗಿನ ಸದ್ಯದ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯ ಒಂದು ಸ್ಕಾಲರ್ಶಿಪ್ ಏನು ಬಡವರ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಅಂತ ನಾವು ಹೇಳ್ತಿದ್ವಿ, ಈ ಒಂದು ಸ್ಕಾಲರ್ಶಿಪ್ ಅನ್ನ ಈಗಿನ ಸರ್ಕಾರದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಇವೆಲ್ಲ ಬಹಳಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇರುವಂತ ಒಂದು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತ ಸಮಸ್ಯೆ. ಕೇಂದ್ರ ಸರ್ಕಾರ ಜಾರಿ ತಂದಂತ ಅಂದ್ರೆ ಏನು ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP ಅಂತ ಏನ್ ಕರೀತಾರೆ, ಅದರ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪಸ್ವರಗಳು ರಾಜ್ಯದಲ್ಲಿ ಅಥವಾ ಬಿಜೆಪಿ ಇತರ ಸರ್ಕಾರದಲ್ಲಿ ಸಾಕಷ್ಟು ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ. NEP ಬಗ್ಗೆ ನೀವೇನ್ ಹೇಳ್ತೀರಿ? ಈಗ ನಾವು ಎಲ್ಲದನ್ನು ಕೂಡ ನಾವು ರಾಜಕೀಯ ಒಂದು ದೃಷ್ಟಿಕೋನ ಇಟ್ಕೊಂಡು ನೋಡಬಾರ್ದು ಅಂತ ಹೇಳ್ತಾರೆ. ಈಗ NEP ಒಂದು ಉತ್ತಮವಾದ ಯೋಜನೆ, ಅದನ್ನು ಕೂಡ ನಾವು ಎಲ್ಲ ಒಂದು ಸಮುದಾಯವನ್ನು ಓಲೈಕೆ ಮಾಡ್ಲಿಕ್ಕೋಸ್ಕರ ಅಥವಾ ಅದರಲ್ಲೂ ಕೂಡ ನಾವು ರಾಜಕೀಯ ದೃಷ್ಟಿಕೋನವನ್ನು ಇಟ್ಕೊಂಡು ನೋಡಿದಾಗ NEP ಯಲ್ಲಿ ಬಹಳಷ್ಟು ವಿರೋಧವನ್ನು ಮಾಡುವಂತ ಕೆಲಸ ಇರುತ್ತದೆ. NEP ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆ, ಒಂದು ಪದ್ಧತಿ ವ್ಯವಸ್ಥೆ. ನಾವೇನು ನಮ್ಮ ಪೂರ್ವಜರ ಒಂದು ಶಿಕ್ಷಣ ಯಾವ ರೀತಿ ನಡೀತಾ ಇತ್ತು ಅಥವಾ ನಮ್ಮ ಒಂದು ದಾಸ್ಯದಿಂದ ಮುಕ್ತವಾಗ್ಲಿಕ್ಕೆ, ಈ ಗುಲಾಮಿತನದಿಂದ ಒಂದು ಮುಕ್ತ ಆಗುವಂತ ಒಂದು ಶಿಕ್ಷಣ ಪದ್ಧತಿಯನ್ನ NEP ಯಲ್ಲಿ ಪ್ರಸ್ತುತಪಡಿಸಿದ್ರು. ಅದನ್ನ ಬಹಳಷ್ಟು ಕಡೆ ವಿರೋಧ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ನಾವೆಲ್ಲರೂ ಕೂಡ ವಿಪರ್ಯಾಸ ಅಂತ ಹೇಳುವಂತ ಒಂದು ಘಟನೆ. ಏನು ವಿದ್ಯಾರ್ಥಿಗಳಿಗೆ NEP ಹೇಗೆ ಅಂದ್ರೆ ಮುಂದಿನ ಆಧುನಿಕ
ಶಿಕ್ಷಣ ಶೈಲಿ ಇರ್ಬೋದು, ಆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ NEP ಏನ್ ಪ್ಲಸ್ ಆಗತ್ತೆ? ವಿದ್ಯಾರ್ಥಿಗಳಿಗೆ NEP ಸ್ಕಿಲ್ ಓರಿಯಂಟೇಷನ್ ಆಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಅಥವಾ ಒಂದಿಷ್ಟು ಕಾರ್ಯಾಗಾರಗಳನ್ನ ಹಮ್ಮಿಕೊಂಡಿದ್ರು, ಅಥವಾ ಕೋರ್ಸ್ಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅಂತ ತಗೊಂಡ್ರೆ ಅದರಲ್ಲಿ ಸೋಷಿಯಲ್ ಸ್ಕಿಲ್ಲಿಂಗ್ಗಳು, ಅದರ ಜೊತೆಗೆ ಟೆಕ್ನಾಲಜಿ. ಆಗ ಈ ವಿದ್ಯಾರ್ಥಿಗಳಿರುವಂಥ ಸಮಸ್ಯೆ ಏನಂತಂದ್ರೆ ಡಿಗ್ರಿ ಮುಗಿದ ನಂತರ ಏನು ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಇರುವಂಥ ಒಂದು ಚಿಂತನೆ. ಅದನ್ನ ಸ್ಕಿಲ್ ಓರಿಯೆಂಟೆಡ್ ಅನ್ನ NEP ನಾವು ಬಹಳಷ್ಟು ಕಂಡಿದ್ವಿ. ಇದು ವಿದ್ಯಾರ್ಥಿಗಳಿರುವಂಥ ಒಂದು ಪ್ಲಸ್ ಪಾಯಿಂಟ್ ಆಗಿತ್ತು. ಇದನ್ನ ವಿರೋಧಿಸ್ತಾ ಇರುವಂಥದ್ದು ಬಹಳ ವಿಪರ್ಯಾಸದ ಒಂದು ಘಟನೆ. ಈಗ ABVP ಅಂದ್ರೆ ಸಾಕಷ್ಟು ವರ್ಷಗಳ ನಂತರ ಉತ್ತರ ಕನ್ನಡದ ವಿದ್ಯಾರ್ಥಿಯೊಬ್ಬರಿಗೆ, ಒಳ್ಳೆ ಕೆಲಸಗಾರರೊಬ್ಬರಿಗೆ ರಾಜ್ಯ ಕಾರ್ಯದರ್ಶಿ ಅಂತ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿದೆ. ನಿಮ್ಗೆ ABVP ಕೆಲಸ ಮಾಡ್ಬೇಕು ಅಂತ ಯಾಕೆ ಅನಿಸ್ತು, ಮತ್ತೆ ಈ ಜವಾಬ್ದಾರಿ ಹೇಗೆ ಸಿಕ್ತು? ಈಗ ABVP ನನಗೆ ಪ್ರಾರಂಭವಾಗಿ ಕೆಲಸ ಮಾಡ್ಬೇಕಂತ ಅನ್ಸಿತ್ತು ಅಂದ್ರೆ, ನಾನು ನನ್ನ ಪ್ರಾಥಮಿಕ ಜೀವನದಲ್ಲೂ ಕೂಡ ನಾನು ಪ್ರೈಮರಿ ಸ್ಕೂಲ್ ಅಂತ ಹೇಳ್ತೀವಿ, ಅಲ್ಲೂ ನಾನು ಅಂದ್ರೆ 7th ಸ್ಟ್ಯಾಂಡರ್ಡ್ ವರೆಗೆ ಅಂತ ಒಂದು ಸ್ಕೂಲಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೆ. ಅದ ನಂತರ ನನ್ನ ಹೈಸ್ಕೂಲ್ ಜೀವನದಲ್ಲೂ ಕೂಡ ನಾನು ಅಲ್ಲೂ ಕೂಡ ವಿದ್ಯಾರ್ಥಿ ನಾಯಕ ಜನರಲ್ ಸೆಕ್ರೆಟರಿ, ಹೈಸ್ಕೂಲ್ನ GS ಅಂತ ಆಗಿದೆ. PUC ಬಂದ ನಂತರದಲ್ಲಿ ನನಗೆ ABVP ಒಂದಿಷ್ಟು ಕಾರ್ಯಕ್ರಮಗಳನ್ನ ನಾನು ನೋಡಿದಾಗ, ಅಥವಾ ಕೆಲವೊಂದಿಷ್ಟು ಮಹಾನ್ ನಾಯಕರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ, ಅವರೆಲ್ಲ ಮೂಲ ABVP ಅಲ್ಲಿಂದ ಬಂದು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ನಾಯಕತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ನೋಡಿದಾಗ, ನಾನು ಆ ಸಂದರ್ಭದಲ್ಲಿ ನನ್ನ ಸಿರ್ಸಿಯಲ್ಲಿರುವಂಥ ಸಂಘಟನೆಯ ಹಿರಿಯರಲ್ಲಿ ಕೇಳಿಕೊಂಡು ABVP ಜಾಯ್ನ್ ಆಗಿದ್ದೆ. ಈಗ ಈ ಜವಾಬ್ದಾರಿ ಯಾವ ರೀತಿಯಾಗಿ ಸಿಕ್ತು ಅಂತ ಹೇಳಬೇಕು ಅಂತಂದ್ರೆ, ನಾನು ಅದು PUC ಇವತ್ತು 6 ವರ್ಷದಿಂದ ನಾನು ABVP ಕಾರ್ಯಕರ್ತ. PUC ಸಿರ್ಸಿಯ ಒಂದು MES ಚೈತನ್ಯ ಕಾಲೇಜಿನ ಒಂದು ಘಟಕದ ಅಧ್ಯಕ್ಷನಾಗಿ, ನಂತರ ಸಕ್ರಿಯವಾಗಿ ಕಾರ್ಯವನ್ನು ಮಾಡಿ, ನಂತರ ಬೆಳಗಾವಿಗೆ ಇಂಜಿನಿಯರಿಂಗ್ ಹೋದಂಥ ಸಂದರ್ಭದಲ್ಲಿ ಬೆಳಗಾವಿ ನಗರದ ಸಹಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದೆ. ನಂತರದಲ್ಲಿ ರಾಜ್ಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಂಚಾಲಕನಾಗಿ ಕಾರ್ಯವನ್ನು ನಿರ್ವಹಿಸಿದೆ. ಅದನ್ನ ನಂತರ 2 ಅವಧಿಗೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೇನೆ. ಈಗ ಇವತ್ತಿನ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ನಾವು ಕಾಣುವಂಥದ್ದು ಮಾದಕ ವ್ಯಸನಗಳಿಗೆ, ದುಶ್ಚಟಗಳಿಗೆ, ಅಥವಾ ಇನ್ನಿತರ ಯಾವುದೋ ಒಂದು ಅನೈತಿಕ ಚಟುವಟಿಕೆಗಳಿಗೆ ಭಾಗಿಯಾಗ್ತಾ ಇರೋದು. ಈ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ತಾವು ವಿದ್ಯಾರ್ಥಿ ನಾಯಕರಾಗಿ ಅಥವಾ ABVP ರಿಪ್ರೆಸೆಂಟ್ ಮಾಡ್ತಾವ, ಇದಕ್ಕೆ ಹೇಗೆ ಸ್ಪಂದನೆ ಮಾಡ್ತದೆ, ಅಥವಾ ABVP ಏನ್ ಸೊಲ್ಯೂಷನ್ ಕೊಡುತ್ತೆ? ABVP ಈ ಒಂದು ನಶೆ ಮುಕ್ತ ಭಾರತದ ಬಗ್ಗೆ ಬಹಳಷ್ಟು ಒಂದು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಇವತ್ತು ಕಳೆದ ವರ್ಷ ನಾವು ರಾಜ್ಯಾದ್ಯಂತ 110 ಶಾಖೆಗಳಲ್ಲೂ ಕೂಡ ಜಾಗೃತಿ ಜಾಥಾ ಇರ್ಬೋದು, ಅದರ ಬಗ್ಗೆ ಕಾಲೇಜ್ನ ಕಾರ್ಯಕ್ರಮ ಇರ್ಬೋದು, ನಶೆ ಮುಕ್ತ ಭಾರತದ ಬಗ್ಗೆ ಬಹಳಷ್ಟು ಜಾಗೃತಿ ಕಾರ್ಯಕ್ರಮವನ್ನು ABVP ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ನಾವೇನು ರಾಜ್ಯದಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ, ಬೆಂಗಳೂರಿನಲ್ಲಿ ಡ್ರಗ್ಸ್ ಸಿಗ್ತಾ ಇದೆ, ಇದನ್ನ ಖಂಡಿಸಿ ABVP ಮೈಸೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿತ್ತು. ಈ ವರ್ಷ ಕೂಡ ಈ ಡ್ರಗ್ಸ್ ಜಾಲವನ್ನ ಪತ್ತೆ ಹಚ್ಚಬೇಕು, ಇದನ್ನ ಬಂದ್ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಕೂಡ ಈ ವರ್ಷ ABVP ಮೈಸೂರಿನಲ್ಲಿ ಬಹಳಷ್ಟು ಬೃಹತ್ ಹೋರಾಟವನ್ನು ಮಾಡಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳು ಈ ರೀತಿ ದುಶ್ಚಟ ಮತ್ತೆ ಏನು ಮೊಬೈಲ್ಗಳಿಗೆ ಸೀಮಿತವಾಗಿದ್ದಾರೆ, ಇದರಿಂದ ಹೊರಗೆ ಬರಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಈ ವರ್ಷ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಷ್ಟ್ರಾದ್ಯಂತ ಸ್ಕ್ರೀನ್ ಟೈಮ್ ಟು ಆಕ್ಟಿವಿಟಿ ಟೈಮ್, ಅಂದ್ರೆ ಈ ಮೊಬೈಲ್ ಮತ್ತೆ ಈ ರೀತಿ ದುಶ್ಚಟಗಳಿಂದ ದೂರವಾಗಿ ಅವರು ಸಮಾಜದಲ್ಲಿ ಆಕ್ಟಿವಿಟಿಯಲ್ಲಿ ತೊಡಗಿಸ್ಕೊಳ್ಬೇಕು, ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ಕಲೆ, ಕ್ರೀಡೆ ಇವುಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ABVP 10 ಕಾರ್ಯಕ್ರಮಗಳನ್ನು ಆಯೋಜಿಸುವ ಚಿಂತನೆಯಲ್ಲಿದೆ. ಈಗ ABVP ಅಂದ್ರೆ ಈಗ ಸಂಘ ಪರಿವಾರದ ಒಂದು ಪ್ರಮುಖ ಅಂಗಸಂಸ್ಥೆ ಅಥವಾ ಒಂದು ಕಾರ್ಯಚಟುವಟಿಕೆ ಬರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ಶತಮಾನದ ಒಂದು ಹೊಸದಲ್ಲಿ 100ನೇ ವರ್ಷ ಪೂರೈಸ್ತಾ ಇದೆ. ಈ ಒಂದು ಹಂತದಲ್ಲಿ ABVP ಯಾವ ರೀತಿ ಕೆಲಸವನ್ನು ಮಾಡಬೇಕು ಅಂತ ವಿಚಾರ? ABVP ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿದ್ಯಾರ್ಥಿ ಸಂಘಟನೆ ಅಂತ ನಾವು ಹೇಳ್ತೀವಿ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿದೆ, ABVPಗೆ 75 ವರ್ಷವನ್ನು ABVP ಪೂರ್ಣವಾಗಿ ತುಂಬಿದೆ. ಈ ಒಂದು ಸಂದರ್ಭದಲ್ಲಿ ABVP ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶಯದಂತೆ ಏನು ಪಂಚ ಪರಿವರ್ತನೆಯನ್ನು ನಾವು ಕರಿತೀವಿ, ಈ ರೀತಿ ಪ್ರತಿಯೊಂದು ಸಮಾಜದಲ್ಲಿ ಇರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಇರ್ಬೋದು, ನಾಗರಿಕ ಒಂದು ಈ ಶಿಷ್ಟಾಚಾರದ ಬಗ್ಗೆ ಜಾಗೃತಿ ಇರ್ಬೋದು, ಪರಿಸರದ ವಿಷಯದಲ್ಲಿ ಇರ್ಬೋದು, ಸ್ವದೇಶಿ ಚಿಂತನೆಗಳಿರ್ಬೋದು, ಇವೆಲ್ಲವನ್ನು ಕೂಡ ವಿದ್ಯಾರ್ಥಿಗಳಲ್ಲಿ ಜಾಗೃತ ಮಾಡುವಂಥ ಕೆಲಸವನ್ನು ABVP ಮಾಡ್ತಾ ಇದೆ. ಇವತ್ತು ABVP ಸರ್ವವ್ಯಾಪಿಯಾಗಿ ಸ್ವರಸ್ಪರ್ಶಿಯಾಗಿ ವಿದ್ಯಾರ್ಥಿಗಳನ್ನ ದೇಶದ ಒಂದು ಆಸ್ತಿಯನ್ನು ಮಾಡಲಿಕ್ಕೆ 10 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಉತ್ತರ ಕನ್ನಡದಲ್ಲಿ ABVP ಸಂಘಟನೆ ಹೇಗೆ ನಡೆಯುತ್ತೆ? ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅವರ ಬಗ್ಗೆ ಒಂದಿಷ್ಟು ಚಿಂತನೆಗಳನ್ನ ಅಥವಾ ಜಾಗೃತಿಯನ್ನು ನೀಡುವಂತ ಕೆಲಸವನ್ನು ಕೂಡ ಇವತ್ತು ABVP ಉತ್ತರ ಕನ್ನಡದಲ್ಲಿ ಕೂಡ ಮಾಡ್ತಾ ಇದೆ.
ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ದರ್ಶನ್ ಹೆಗಡೆ ವಾಟೆಹಕ್ಲು ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀವಿ. ವಿಶ್ವಂಬರ ಟಿವಿ ಅಂತ ನಾವು ಹೇಳ್ತಾ ಹೋದ್ರೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶ್ವಂಬರ ಟಿವಿ ಕಾರ್ಯವನ್ನು ನಿರ್ವಹಿಸ್ತಾ ಜಿಲ್ಲೆಯ ಒಂದು ಸಮಸ್ಯೆಯನ್ನ ಜನರಿಗೆ, ಜನಪ್ರತಿನಿಧಿಗಳಿಗೆ ತಿಳಿಸುವಂತ ಕೆಲಸವನ್ನು ಮಾಡೋದರ ಜೊತೆಗೆ ಸಮಾಜದಲ್ಲಿ ಕಲೆ ಮತ್ತು ಸಂಸ್ಕೃತಿ, ಕ್ರೀಡೆ ಇವೆಲ್ಲ ಕ್ಷೇತ್ರದಲ್ಲೂ ಇವತ್ತು ವಿಶ್ವಂಬರ ಟಿವಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ನಾವೆಲ್ಲ ಬಹಳಷ್ಟು ಖುಷಿ ಪಡುವಂತ ಸಂಗತಿ. ಇವತ್ತು ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.